ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ರೆಡ್ಡಿ ಅಂತ. ಬೇಸಿಕಲಿ ನಾನು ತೆಲುಗು ಕನ್ನಡ ಮಾತಾಡ್ತೀನಿ, ಬಟ್ ಅಷ್ಟು ಫ್ಲೂಯೆನ್ಸಿ ಬರಲ್ಲ. ಏನಾದರೂ ತಪ್ಪ ಮಾತಾಡಿದರೆ ಕ್ಷಮಿಸಿರಿ. ಇವತ್ತು ಈ ವಿಡಿಯೋನಲ್ಲಿ ನಮ್ಮ ವ್ಯಾಧಿ ನಿರೋಧಕ ಶಕ್ತಿಯನ್ನು ನಾವು ತಿನ್ನೋ ಆಹಾರದಲ್ಲಿ ಹೇಗೆ ಇಂಪ್ರೂವ್ ಮಾಡೋಣ ಅನ್ನೋ ವಿಷಯದನ್ನು ನೋಡೋಣ. ಲೆಟ್ಸ್ ವೆಲ್ಕಮ್ ಟು ದ ನ್ಯೂಟ್ರಿ ವರ್ಲ್ಡ್. ಇವತ್ತು ಚಿಕ್ಕವರಿಂದ ದೊಡ್ಡವರವರೆಗೂ ಮೇಜರ್ ಪ್ರಾಬ್ಲಮ್ ಏನಂದರೆ ಇಂಪ್ರಾಪರ್ ನ್ಯೂಟ್ರಿಷನ್. ಅಂದರೆ ನಾವು ತಯಾರು ಮಾಡೋ ಊಟದಲ್ಲಿ ಸರಿಯಾದ ಪೋಷಕಾಂಶ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದರೆ ಆ್ಯಕ್ಚುಲಿ ನಮ್ಮ ಹಳೆಯ ಪದ್ಧತಿಗಳು ಒಳ್ಳೆ ಪದ್ಧತಿಗಳು, ಬಟ್ ನಾವು ಅದು ಹಾಳು ಮಾಡ್ಕೊಂಡಿದ್ವಿ. ಅದರಿಂದನೇ ವಿ ಆರ್ ಫೇಸಿಂಗ್ ಸೋ ಮೆನಿ ಹೆಲ್ತ್ ಇಶ್ಯೂಸ್. ಆ ಒಳ್ಳೆಯ ಪದ್ಧತಿಗಳನ್ನ ವಾಪಸ್ ತಗೊಂಡು ಬರಬೇಕು, ಮಾಡರ್ನ್ ವೇ ಅನ್ನೋದು ನಮ್ಮ ಮೇನ್ ಉದ್ದೇಶ. ಯಾಕಂದರೆ ಇವತ್ತು ಭೂಗೋಳ ತುಂಬ ಡೇಂಜರ್ನಲ್ಲಿದೆ. ಮನುಷ್ಯ ನೇಚರ್ಗೆ ಅಗನಿಷ್ಠಾಗಿ ಹೋಗ್ತಾ ಇದ್ದಾನೆ. ಆದ್ದರಿಂದ ನಮ್ಮ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಲಿವಿಂಗ್ ಕಂಡೀಷನ್ಸ್ ಕಮ್ಮಿ ಆಗ್ತಾ ಇದೆ. ನೇಚರ್ ಅನ್ನೋದು ನೇಚರ್ ಆಗಿಲ್ಲ. ಇವತ್ತು ನೋಡಿ, ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗ್ತಾ ಇದೆಯೋ ಟೆಕ್ನಾಲಜಿಯಾಗಿ ಸ್ಪೀಡಾಗಿ ಅನಾರೋಗ್ಯ ಡೆವಲಪ್ ಆಗ್ತಾ ಇದೆ. ಪ್ರಕೃತಿ ಅನ್ನೋದು ಪ್ರಕೃತಿ ಸಿದ್ಧವಾಗಿಲ್ಲ ಇವತ್ತು. ಯಾಕಂದರೆ ಪ್ರಕೃತಿಗೆ ಮೂಲ ಏನು? ಗಾಳಿ, ನೀರು, ಭೂಮಿ, ಸೂರ್ಯ. ಈ ನಾಲ್ಕು ಇಲ್ಲ ಅಂದರೆ ಪ್ರಕೃತಿ ಇಲ್ಲ, ಪ್ರಕೃತಿ ಇಲ್ಲ ಅಂದರೆ ನಾವು ಇಲ್ಲ. ಸೊ ನಾವು ಊಟ ಮಾಡಿದರೆ ಎಷ್ಟು ದಿನ ಜೀವಿಸ್ಬೋದು? ಮೇ ಬಿ 30 days. ಅದೇ ನೀರಿಲ್ಲಿದ್ದರೆ 3 days, ಗಾಳಿ ಇಲ್ಲ ಅಂದರೆ 3 to 4 minutes ಜೀವಿಸೋಕ್ಕಾಗಲ್ಲ. ಅದೇ ನಾವು ಜೀವಿಸೋಕೆ ಈ ಮೂರು ಎಷ್ಟು ಇಂಪಾರ್ಟೆಂಟು, ನಮಗೆ ಬರೋ ಅನಾರೋಗ್ಯ ಕಾರಣ ಕೂಡ ಈ ಮೂರನೇ. ಯಾಕಂದರೆ ಇದನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ. ಸೊ ನಾವು ಹುಟ್ಟುವಾಗ ತಗೊಂಡು ಫಸ್ಟು ಶ್ವಾಸದಿಂದ ನಾವು ಜೀವನ ಶುರು ಆಗ್ತಾಯಿದೆ, ನಮ್ಮ ಜೀವನ ಶುರು ಆಗ್ತಾಯಿದೆ. ಆಮೇಲೆ ನಾವು ತಗೊಂಡು ಪ್ರತಿಯೊಂದು ಶ್ವಾಸದಲ್ಲಿ ಲಕ್ಷಾದಿ ಡಸ್ಟ್ ಪಾರ್ಟಿಕಲ್ಸ್ ನಾವು ಇನ್ಹೇಲ್ ಮಾಡ್ತಾ ಇದ್ವಿ. ಇವತ್ತು ಆಸ್ತಮಾ, ಅಲರ್ಜಿ, ಬ್ರಾಂಕೈಟ್ ಪ್ರಾಬ್ಲಮ್ ಕಾಮನ್ ಆಗಿಬಿಟ್ಟಿದೆ. ನಾವು ಹೊರಗಡೆ ಹೋಗಿ ಬಂದ ತಕ್ಷಣ ಹೇಳ್ತಾ ಇರ್ತೀವಿ ಹೊರಗೆ ಎಷ್ಟು ಪೊಲ್ಯೂಷನ್ ಅಂತ. ಬಟ್ ನಿಮ್ಗೆ ವಿಷಯ ಗೊತ್ತಾ? ಹೊರಗಡೆ ಪೊಲ್ಯೂಷನ್ ಅಷ್ಟು ಡೇಂಜರ್ ಇಲ್ಲ. ಹೊರಗೆಕಾದ್ರೂ ಒಳಗೆ ತುಂಬ ಡೇಂಜರ್, 70% ಡೇಂಜರ್. ಯಾಕಂದರೆ ವಿ ಆರ್ ಕ್ಲೋಸ್ಡ್, ಅವ್ರ ರೂಮ್ಸ್ ಎಲ್ಲ ಕ್ಲೋಸ್ನಲ್ಲಿ ಇರ್ತದೆ. ಹಳೆ ಕಾಲದಲ್ಲಿ ಮನೆ ಕಟ್ಟುವಾಗ ರೂಮ್ಸ್ ಸ್ಟ್ರೈಟ್ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಯಾಕಂದರೆ ಮನೆ ಹೊರಗಡೆ ಬರೋ ಗಾಳಿ ಹೊರಗಡೆ ಹೋಗಬೇಕು ಅಂತ. ಬಟ್ ನಾವೇನು ಮಾಡ್ತಾಯಿದ್ವಿ? ರೂಮ್ನ ಲೆಫ್ಟ್ ಟು ರೈಟ್ ಅಂತ ಕನ್ಸ್ಟ್ರಕ್ಟ್ ಮಾಡಿ ಬ್ಲಾಕ್ ಮಾಡ್ತಾ ಇದ್ವಿ. ಬೆಡ್ರೂಮ್ ಅಂದರೆ ವಿಂಡೋಸ್, ಡೋರ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮಲ್ಕೊತೀವಿ. ಸೊ ಡೈಲಿ ಮತ್ತೆ ತಗೊಂಡೋದ್ರಿಂದ ಅದೇ ಬ್ರೀತನ್ನು ಆಲ್ ಕೈಂಡ್ ಆಫ್ ಸ್ಕಿನ್ ಡಿಸೀಸ್ ವಿ ಆರ್ ಫೇಸಿಂಗ್. ಆ್ಯಂಡ್ ರೇಸ್ ಆಫ್ ಪೇಯ್ನ್. ಇವತ್ತು ನಾವು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಅನ್ನೋದು ಓನ್ಲಿ ದೈವ ನಮಸ್ಕಾರನೇ ಅಲ್ಲ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋ ಸಮಯದಲ್ಲಿ ಸೂರ್ಯಕಿರಣ ನಮ್ಮ ಮೇಲೆ ಬಿಟ್ಟರು ಸೆಲ್ಸ್ ಆ್ಯಕ್ಟಿವೇಟ್ ಆಗ್ತಾಯಿತ್ತು. ಹಳೆ ಕಾಲದಲ್ಲಿ ಎಷ್ಟೋ ವ್ಯಾಧಿಗಳನ್ನ ಸೂರ್ಯಕಿರಣದಿಂದ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಏನಾಯಿತು? ಈಗ ಓಝೋನ್ ಬ್ರೇಕ್ ಆದೊಂದು ಪೊಲ್ಯೂಷನ್, ಹೈ ಪೊಲ್ಯೂಷನಿಂದ ಓಝೋನ್ ಬ್ರೇಕ್ ಆಯಿತು. UV ಡೈರೆಕ್ಟ್ ಆಗಿ ಆಲ್ ಕೈಂಡ್ ಆಫ್ ಸ್ಕಿನ್ ಡಿಸೀಸ್ ವೇರ್ ಫೇಸಿಂಗ್. ಆ್ಯಂಡ್ ಭೂಮಿ ಅನ್ನೋದು ಅನಿಮಲ್ಸ್, ಟ್ರೀಸಿಂದ ಕೆಮಿಕಲ್ಸ್, ಪೆಸ್ಟಿಸೈಡ್ಸಿಂದ ಪೊಲ್ಯೂಟ್ ಆಗಿ ಭೂಸಾರ ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ವಾಟರ್ ಇಸ್ ಟೋಟ್ಲಿ ಕಂಟಾಮಿನೇಟೆಡ್. ನಾರ್ಮಲ್ ವಾಟರ್ ನಾವು ಕುಡಿಯೋ ಸ್ಥಿತಿನಲ್ಲಿ ಇಲ್ಲ. RO ಅಂದರೆ ಏನು ಮಾಡ್ತೀವಿ ನಾವೆಲ್ಲ ಪ್ಯೂರಿಫೈ ಮಾಡಿಕೊಂಡು ಮಿನರಲ್ಸ್ ಎಲ್ಲ ತೆಗಿತಾ ಇದ್ವಿ. ಸೊ ಅದರಿಂದನೂ ತುಂಬ ಹೆಲ್ತ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ. ಇವು ನಮ್ಮ ಬಾಡಿನಲ್ಲಿ 70% ವಾಟರ್ ಇರುತ್ತದೆ. ನಮ್ಮ ಪೈಪಿಂದ ಸಪ್ಲೈ ಆಗುತ್ತದೆ. ಪೈಪ್ ಎಲ್ಲಾದರೂ ಕಟ್ ಮಾಡಿ ನೋಡಿ, ಈ ಥರ ರಸ್ಟ್ ಆಗಿರ್ತದೆ. ಸೊ ಯಾರೂ ಸೇಫಾಗಿರೋಕ್ಕೆ ಚಾನ್ಸಸ್ ಸಿಗ್ತಾಯಿಲ್ಲ. ಯಾಕಂದರೆ ನೇಚರ್ನಿ ಕಂಟ್ರೋಲ್ ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ. ಸೊ ನೇಚರ್ನಿ ಕಂಟ್ರೋಲ್ ಮಾಡಬೇಕು ಅಂದರೆ ನಮ್ಮ ಹತ್ರ ಆಗಲ್ಲ. ಸೊ ಅದಕ್ಕೋಸ್ಕರನೇ ನಾವು ಅನಾರೋಗ್ಯ ಹಾಳು ಆಗೋದಕ್ಕೆ ಮುಂಚೆ ಇದಕ್ಕೆ ಸೊಲ್ಯೂಷನ್ ನೋಡಬೇಕು. ಅಫ್ಕೋರ್ಸ್ ವಿ ಹ್ಯಾವ್ ಎ ಸೊಲ್ಯೂಷನ್. ಅದಕ್ಕೆ ನಾವು ಪ್ರಮೋಟ್ ಮಾಡೋ ಪ್ರಾಡಕ್ಟ್ಸು ಮನುಷ್ಯಕ್ಕೆ ಪ್ರಕೃತಿಗೆ ಒಂದು ಬ್ರಿಡ್ಜ್ ಥರ ಇರುತ್ತದೆ. ಈ ಬ್ರಿಡ್ಜ್ ಸಹಾಯದಲ್ಲಿ ನಾವು ಹಳೆ ಕಾಲದಲ್ಲಿ ಜೀವನ ಜೀವಿಸಬಹುದು. ಇದರಲ್ಲಿ ಮೊದಲನೇ ಪ್ರಾಡಕ್ಟು ಆಯಿಲ್ಲೆಸ್ ವಾಟ್ಲೆಸ್ ಕುಕಿಂಗ್ ಸಿಸ್ಟಮ್. ಪೋಷಕ ಪದಾರ್ಥ ಲಾಸ್ ಆಗಿದ್ರೆ ವಿತೌಟ್ ಆಯಿಲ್ ಫುಡ್ ಯಾವ ಥರ ಪ್ರಿಪೇರ್ ಮಾಡೋಕ್ಕೆ ಇವತ್ತು ನಾವು ಪ್ರಾಕ್ಟಿಕಲ್ ನೋಡ್ತಾ ಇದ್ವಿ. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ವಾಟರ್ ಬೇಸ್ಡ್ ಏರ್ ಕ್ಲೀನಿಂಗ್ ಸಿಸ್ಟಮ್. ವಾಟ್ರಿಂದ ಗಾಳಿನ ಕ್ಲೀನ್ ಮಾಡೋ ಮಿಷನ್, ವಿಚ್ ಇಸ್ ಆ್ಯಂಡ್ ಆಲ್ಕಲೈನ್ ವಾಟರ್ ಆ್ಯಂಡ್ ಲೈಟ್ ಥೆರಪಿ. ದಿಸ್ ಇಸ್ ಅವರ್ ಮಿಷನ್ ಆಫ್ ಹೆಲ್ತ್. ಇವತ್ತು ಪ್ರೆಸೆಂಟೇಷನಲ್ಲಿ ನಾವು ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ, ನಮಗೆ ಬರೋ ಸೈಡ್ ಎಫೆಕ್ಟ್ಸ್ ಬಗ್ಗೆ, ನಾವು ಯೂಸ್ ಮಾಡೋ ಮೆಟಲ್ಸಿಂದ ಬರೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ತಿಳ್ಕೊಬೋದು. ಲೆಟ್ ಮಿ ಆಸ್ಕ್ ಒನ್ ಕ್ವಶನ್ ಮೇಡಮ್. ನಾವು ಮನೆಯಲ್ಲಿ ಡೈಲಿ ಊಟ ಪ್ರಿಪೇರ್ ಮಾಡ್ತಿರಲ್ಲ, ನೀವು ಪ್ರಿಪೇರ್ ಮಾಡುವಾಗ ಇವತ್ತು ನಾವು ಪ್ರಿಪೇರ್ ಮಾಡೋ ಊಟದಿಂದ ನಮ್ಮ ಫ್ಯಾಮಿಲಿಗೆ ಇಷ್ಟು ಆರೋಗ್ಯ ಬರುತ್ತದೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಇವತ್ತು ಊಟ ಪ್ರಿಪೇರ್ ಮಾಡೋದು ಅನ್ನೋದು ಒಂದು ಕೆಲಸ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟು, ಲಂಚು ಪ್ರಿಪೇರ್ ಮಾಡಿ ಮಕ್ಕಳನ್ನ ಸ್ಕೂಲು, ಕಾಲೇಜಿಗೆ ಕಳಿಸ್ಬೇಕು, ನಾವು ಆಫೀಸ್ಗೆ ಹೋಗಬೇಕು. ನಾವು ಇದೊಂದು ಕೆಲಸ ಥರ ಮಾಡ್ತಾಯಿದ್ವಿ. ಬಟ್ ಅದು ನಮ್ಮ ಆ ಊಟ ಪ್ರಿಪೇರ್ ಮಾಡೋ ವಿಧಾನ ನಮ್ಮ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾವು ಯೋಚನೆ ಮಾಡ್ತಾ ಇಲ್ಲ. ಇಂಪ್ರಾಪರ್ ನ್ಯೂಟ್ರಿಷನ್ ಡೇಂಜರ್ಸ್ ಸರ್ವೈವಲ್. ನಾವು ಡೈಲಿ ತಿನ್ನೋ ಊಟದಲ್ಲಿ ಏನು ಪೋಷಕಾಂಶ ಸಿಗ್ತಾಯಿಲ್ಲ, ಅದರಿಂದಲೇ ನಮ್ಮ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ. ಓಲ್ಡನ್ ಡೇಸ್ ಪೀಪಲ್ ಇಸ್ ಟು ಸೇ ಈಟಿಂಗ್ ಹ್ಯಾಸ್ ಆಲ್ವೇಸ್ ಬೀನ್ ಒನ್ ಆಫ್ ಲೈಫ್ ಗ್ರೇಟೆಸ್ಟ್ ಟ್ರೆಜರ್ ಅಂತ. ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಭೋಜನ ಅನ್ನೋದು ನಮಗೆ ದೇವನು ಕೊಟ್ಟಿನ ವರ. ಬಟ್ ಅದೇ ವರ ಇವತ್ತು ನಮಗೆ ಶಾಪ ಆಗಿದೆ. ಯಾಕಂದರೆ ವಿ ಆರ್ ವಾಟ್ ವಿ ಈಟ್. ನಾವು ಯಾವ ಥರ ತಿಂತೀವೋ ನಮ್ಮ ಬಾಡಿ ಆ ಥರ ಡೆವಲಪ್ ಆಗುತ್ತದೆ. ಯಾಕಂದರೆ ನಾವು ಜೀವಿಸಬೇಕು ಅಂದರೆ ವಾಟರು, ಫುಡ್ಡು ಕಂಪಲ್ಸರಿ ತಗೊಳ್ಳೇಬೇಕು. ಸೊ ನಾವು ಊಟ ಮಾಡ್ತಾಯಿದ್ವಿ. ನಾವು ಊಟಕ್ಕೆ ಕೂತ್ಕೋವಾಗ ನಮ್ಮ ಪ್ಲೇಟ್ನಲ್ಲಿ ಇರೋ ಊಟ
ಹೆಚ್ಚಾಗಿ ಇಂಪಾರ್ಟೆಂಟ್ ಏನಾದರೂ ಇದೆಯಾ ಈ ಪ್ರಪಂಚದಲ್ಲಿ? ಇದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತಾ ಇರೋದು. ನಾವಾಗಲಿ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಈವನ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಕಷ್ಟಪಡೋದು ಊಟಕ್ಕೋಸ್ಕರ. ರೋಟಿ, ಕಪಡ, ಮಕಾನ್. ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಸೊ ಊಟಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡುವಾಗ ಅದನ್ನು ಎಷ್ಟು ಜಾಗೃತವಾಗಿ ತಗೋಬೇಕು. ಟು ಹ್ಯಾವ್ ಎ ಹೆಲ್ತಿ ಬಾಡಿ, ಹೆಲ್ತಿ ಮೈಂಡ್, ಎಂಜಾಯ್ ದ ವರ್ಕ್, ಫೀಲ್ ಬಿ ದ ಹ್ಯಾಪಿ. ಇದೆಲ್ಲ ಇಂಟರ್ ರಿಲೇಟೆಡ್. ನಾವು 24 hours ಊಟ ಮಾಡಿಲ್ಲ ಅಂದರೆ ನೆಕ್ಸ್ಟ್ ದಿನ ನಮ್ಮ ಪರಿಸ್ಥಿತಿ ಏನು? ತುಂಬ ಟೈರ್ಡ್ ಆಗಿರ್ತೀವಿ, ಮೈಂಡು ಕೆಲಸ ಆಗಲ್ಲ, ಬಾಡಿ ಫುಲ್ ಶಿವರ್ ಆಗುತ್ತದೆ. ಅಂದರೆ ಊಟ ಅನ್ನೋದು ನಮ್ಮ ಲೈಫ್ನಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಕಂಟಿನ್ಯೂಸ್ ಆಗಿ ಒಂದೊಂದು ವಿಟಮಿನ್ಸ್ ಲಾಸ್ ಆದ್ರೂ ಡೇಂಜರ್ಸ್ ಸರ್ವೈವಲ್. ಆ್ಯಂಡ್ ವಿತೌಟ್ ಫುಡ್ ದೇರ್ ಇಸ್ ನೋ ಲೈಫ್. ಎಷ್ಟು ಟೆಕ್ನಾಲಜಿ ಬಂದ್ರೂ ಊಟನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಜೀವಿಸಬೇಕಂದ್ರೆ ಊಟ ಮಾಡಲೇಬೇಕು. ಆ್ಯಂಡ್ ವಿ ಆರ್ ಈಟಿಂಗ್, ಬಟ್ ವಾಟ್ ಕೈಂಡ್ ಆಫ್ ಫುಡ್ ವಿ ಆರ್ ಈಟಿಂಗ್? ಒಂದು ಫಾಸ್ಟಾಗಿ ಕುಕ್ ಮಾಡಿ ಅದರಲ್ಲಿರೋ ಪೋಷಕಾಂಶ ಎಲ್ಲ ಲಾಸ್ ಮಾಡ್ಕೊತಾ ಇದ್ವಿ. ಸೆಕೆಂಡ್, ನಾವು ಜಂಕ್ ಫುಡ್ಡು, ಫ್ರೋಝನ್ ಫುಡ್ಡು ತಿಂತಾ ಇದ್ವಿ. ಅದರಿಂದ ಬ್ಯಾಕ್ಟೀರಿಯಾ, ಪ್ಯಾರಾಸಾಟ್ಸ್, ಮೋಲ್ಸ್ ಎಲ್ಲ ನಮ್ಮ ಬಾಡಿಗೆ ಸೇರ್ತಾ ಇದೆ. ಸೊ ಡೇ ಟು ಡೇ ಲೈಫ್ನಲ್ಲಿ ನಾವು ಹೆಡೇಕ್ ಅಂತ, ಫೀವರ್, ಕೋಲ್ಡ್, ಕಾಫ್ ಅಂತ ಎಷ್ಟೋ ಹೆಲ್ತ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಈ ಪ್ರಾಬ್ಲಮ್ಸ್ ಯಾವಾಗಲೂ ಸೋನ್ಸೋ ಟೈಮ್ನಲ್ಲಿ ಬರ್ತಾಯಿದ್ದೀನಿ, ಸೋನ್ಸೋ ಪ್ಲೇಸ್ನಲ್ಲಿ ಬರ್ತಾಯಿದ್ದೀನಿ ಹೇಳ್ಬಿಟ್ಟು ಬರ್ತದ? ಇಲ್ಲ. ಇದು ಆಲ್ ಡಿಪೆಂಡ್ಸ್ ಆನ್ ಅವರ್ ಬಾಡಿ ಲ್ಯಾಕ್ ಆಫ್ ವಿಟಮಿನ್ಸ್. ಆ್ಯಂಡ್ ನಮ್ಗೆ ಬರೋ ಅನಾರೋಗ್ಯದಲ್ಲಿ 65% ಆಫ್ ಅನಾರೋಗ್ಯದ ಕಾರಣ ಏನಂದರೆ ಸರಿಯಾಗಿ ಪೋಷಕಾಂಶ ನಾವು ತಗೊಳ್ತಾ ಇಲ್ಲ. ಅದರಿಂದನೇ ನಮಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ. ನಮ್ಮ ಬಾಡಿ ಚೆನ್ನಾಗಿ ನರಿಶ್ ಆಗಬೇಕಂದ್ರೆ ನಮಗೆ ಸಾಲ್ಟು, ಶುಗರು, ಆಯಿಲು ತುಂಬ ಇಂಪಾರ್ಟೆಂಟು. ಇದಿಲ್ಲ ಅಂದರೆ ನಾವು ಫಿಂಗರ್ಸ್ನು ಫೋಲ್ಡ್ ಮಾಡೋಕ್ಕಾಗಲ್ಲ. ಬಟ್ ಇದು ಇಂಪಾರ್ಟೆಂಟ್. ಬಟ್ ಶಾಪ್ನಲ್ಲಿ ಸಿಕ್ಕೋ ಆಯಿಲು, ಸಾಲ್ಟು, ಶುಗರು ಅಲ್ಲ. ನೇಚರಲಾಗಿ ಪ್ರತಿಯೊಂದು ಫುಡ್ನಲ್ಲಿ ಇದು ಇರುತ್ತದೆ. ಬಟ್ ನಾವೇನು ಮಾಡ್ತಾಯಿದ್ವಿ? ಅಡಿಷ್ನಲಾಗಿ ಹಾಕೋದ್ರಿಂದ ಜಾಸ್ತಿ ಮಾಡ್ಕೊತಾ ಇದ್ವಿ. ಯಾಕಂದರೆ ಇದು ಯಾವಾಗಲೂ ಸಾಲ್ಟು, ಶುಗರು, ಆಯಿಲು ಬ್ಯಾಲೆನ್ಸ್ ಆಗಿರಬೇಕು. ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ಲೋ ಬಿ ಪಿ ಅನ್ನೋದು ಹೈ ಬಿ ಪಿಗಾದರೂ ಡೇಂಜರ್. ನೆಕ್ಸ್ಟು ಸ್ಥೂಲ ಕಾಯಿಲೆ ಅನ್ನೋದು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವತ್ತು ಸ್ಥೂಲ ಕಾಯಿಲೆ ಮಕ್ಕಳಲ್ಲಿ 2, ದೊಡ್ಡವರಲ್ಲಿ 3 ಆಗ್ತಾ ಇದೆ. ಮಕ್ಕಳು ಯಾವಾಗ ಸ್ಥೂಲ ಕಾಯಿಲೆ ಇರ್ತಾರೋ ಅವ್ರ ಗ್ರೋತ್ನು ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತದೆ. ಇವತ್ತು ಸ್ಥೂಲ ಕಾಯಿಲೆಯಿಂದನೂ ನಮ್ಮ ತುಂಬ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ವಿ, ಲೈಕ್ ಬಿ ಪಿ, ಶುಗರ್, ಹಾರ್ಟ್ ಅಟ್ಯಾಕ್ಸ್ ಎಲ್ಲ. ಇದು ನಮ್ಮ ರಕ್ತ ಕಣಗಳು. ನಮ್ಮ ಬಾಡಿಲೂ ಲಕ್ಷ ಕೋಟಿ ಕಣಗಳಿರುತ್ತದೆ, ಗುಡ್ ಬ್ಲಡ್ ವೆಸಲ್ಸ್. ಇದು ಯಾವಾಗ ನಾವು ಫ್ಯಾಟ್ ತೊಗೊಳೋದು ಜಾಸ್ತಿ ಮಾಡ್ತೀವೋ ಕೊಲೆಸ್ಟ್ರಾಲ್ ಫಾರ್ಮ್ ಆಗುತ್ತದೆ. ಅದಕ್ಕೆ ಸಾಲ್ಟ್ ಆ್ಯಡ್ ತಕ್ಷಣ ಬ್ಲಡ್ ಪ್ರೆಷರ್ ಬಿಲ್ಡ್ ಆಗುತ್ತದೆ. ರಿಸಲ್ಟ್ ಈಸ್ ಅ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ನಮ್ಮ ಬ್ಯಾಡ್ ಲಕ್ ಏನಂದರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಮುಂದೆ ಕಂಡುಕೊಳ್ಳೋಕ್ಕಾಗಲ್ಲ. ಇದು ಆಲ್ ಆಫ್ ಸನ್ ಬರುತ್ತದೆ. ಅಕಾರ್ಡಿಂಗ್ ಟು ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಪ್ರಪಂಚದಲ್ಲಿ ಇರೋ ರಿಪೋರ್ಟ್ ಆಗೋ ಡೆತ್ಸ್ನಲ್ಲಿ 60% ಆಫ್ ಡೆತ್ ಹಾರ್ಟ್ ಅಟ್ಯಾಕಿಂದನೇ ಆಗ್ತಾಯಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ 80%. ಅಟ್ ದ ಸೇಮ್ ಟೈಮ್ ತುಂಬ ಜನ ಡೈಟ್ ಅಂತ ಹೇಳಿಬಿಟ್ಟು ಊಟ ಮಾಡೋದನ್ನು ಕಮ್ಮಿ ಮಾಡ್ತಾರೆ. ಏನಂದರೆ ಡೈಟನ್ನಲ್ಲಿ ಇದ್ವಿ ಅಂತ ಹೇಳ್ತಾರೆ. ಡೈಟ್ ಅಂದರೆ ಊಟ ಮಾಡೋದು ಕಮ್ಮಿ ಮಾಡೋದಲ್ಲ, ಡೈಲಿ 5 times ತಿನ್ನೋದು ಡೈಟ್ ಅಂತ ಹೇಳ್ತಾರೆ. ಎವ್ರಿ 3 to 4 hours ಸ್ವಲ್ಪ ನ್ಯೂಟ್ರಿಷಸ್ ಫುಡ್ ತಗೋಬೇಕು. ನಾವು ದಪ್ಪ ಆಗಬೇಕಾದ್ರೂ, ಸಣ್ಣ ಆಗಬೇಕಂದ್ರೂ. ಯಾವಾಗ ನಾವು ಊಟ ಮಾಡೋದು ಬಿಟ್ಬಿಡ್ತೀವೋ, ಸರಿಯಾಗಿ ತಿಂದಿಲ್ಲ, ಟೈಮ್ ತಿಂದಿಲ್ಲ ಅಂದರೆ ಇಟ್ ಲೀಡ್ಸ್ ಟು ಕ್ಯಾನ್ಸರ್ ಪ್ರಾಬ್ಲಮ್, ಕಿಡ್ನಿ, ಆಲ್ ದಿಸ್ ಪ್ರಾಬ್ಲಮ್, ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ. ಸೊ ಅದಕ್ಕೋಸ್ಕರ ಊಟ ಮಾಡೋದನ್ನೇ ನಾವು ಅಷ್ಟು ಕಮ್ಮಿ ನೋಡಬಾರ್ದು. ಬಿಕಾಸ್ ಇಸ್ ಗಿವ್ಸ್ ಪರ್ಮನೆಂಟ್ ಹೆಲ್ತ್ ಡ್ಯಾಮೇಜ್, ಈವನ್ ದ ಡೆತ್. ಸೊ ಈಸ್ ದ ಪರ್ಸನ್ ಫಾದರ್ ಆಫ್ ಮೆಡಿಸನ್. ಇವನ್ ಹಿಪೋಕ್ರಟಿಸ್ ಅಂತ ಹೇಳ್ತಾರೆ. ಬಿಫೋರ್ ಕ್ರಿಸ್ಟ್ ಅವರು ಮೆಡಿಸಿನ್ ಇಂಟ್ರೊಡ್ಯೂಸ್ ಮಾಡಿದ್ದು, ನಾವು ಈಗ ಯೂಸ್ ಮಾಡೋ ಮೆಡಿಸಿನ್ನ. ಅವ್ರು ಆವಾಗ ಹೇಳಿದ್ದಾರೆ, ಏದರ್ ಟುಡೇ ಆರ್ 2000 years ಲೇಟರ್ ನಮ್ಮ ಕ್ವಾಲಿಟಿ ಆಫ್ ಲೈಫ್ ನಾವು ತಿನ್ನೋ ಊಟ ಮೇಲೇ ಡಿಪೆಂಡ್ ಆಗಿರುತ್ತದೆ. ಲೆಟ್ಸ್ ಯುವರ್ ಫುಡ್ ಬಿ ರೆಮಿಡಿ, ಯುವರ್ ರೆಮಿಡಿ ಬಿ ಯುವರ್ ಫುಡ್ ಅಂತ. ಬಟ್ ಈ ಕರೆಕ್ಟ್ ಡೈಟೆಡ್ ನ್ಯೂಟ್ರಿಷನ್ ಅನ್ನೋದು ನಾವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗಲ್ಲ. ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಯಾವ ಥರ ಸ್ಟೋರ್ ಮಾಡ್ತೀವಿ ಅದ ಮೇಲೆ ಡಿಪೆಂಡ್ ಆಗಿದೆ. ಅಫ್ಕೋರ್ಸ್ ನ್ಯೂಟ್ರಿಕುಕ್ ಹ್ಯಾಸ್ ಎ ಸೊಲ್ಯೂಷನ್. ಅದಕ್ಕೋಸ್ಕರ ಮನೆ ಎಲ್ಲಿದೆಯೋ ಅಲ್ಲಿ ನ್ಯೂಟ್ರಿಕುಕ್ ಇರಬೇಕು ಅನ್ನೋದು ನಮ್ಮ ಮೇನ್ ಆ್ಯಂಬಿಷನ್. ಯಾಕಂದರೆ ಹೆಲ್ತಿ ಫ್ಯಾಮಿಲೀಸಿಂದಾನೇ ಹೆಲ್ತಿ ನೇಷನ್ ಆಗುತ್ತದೆ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಅವರ್ ವರ್ಲ್ಡ್ ಬೆಸ್ಟ್ ಕುಕ್ವೇರ್. ಲೆಟ್ ಮಿ ಇಂಟ್ರೊಡ್ಯೂಸ್ ಇಂಡಿಯಾಸ್ ಬೆಸ್ಟ್ ಕುಕ್ವೇರ್, ನ್ಯೂಟ್ರಿಕುಕ್. ಈ ಕುಕ್ವೇರ್ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ನಾವು ಆಯಿಲು, ನೀರು ಇಲ್ಲಾಂದರೆ ಅಡುಗೆ ಮಾಡ್ಬೋದು. ಆಯಿಲ್ ಅಂದರೆ ಹೆಲ್ತ್ಗೆ ಒಳ್ಳೆದಲ್ಲ, ಓಕೆ. ಬಟ್ ನೀರು ಯಾಕೆ ಬೇಡ ಅಂತ ಹೇಳ್ತಾ ಇದ್ವಿ? ಯಾಕೆಂದರೆ ನೀರಿಗೊಂದು ಗುಣ ಇದೆ. ಏನಾದರೂ ಫುಡ್ಡು ನೀರಿನಲ್ಲಿ ಕುಕ್ ಮಾಡುವಾಗ ಅದರಲ್ಲಿರೋ ವ್ಯಾಲ್ಯೂಸ್ನೆಲ್ಲ ನೀರು ತಗೊಂಡು ಸ್ಟೀಮ್ನಲ್ಲಿ ಎವಾಪರೇಟ್ ಮಾಡಿಸ್ತದೆ. ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ಟೀ ಪ್ರಿಪೇರ್ ಮಾಡ್ತೀವಿ. ಯಾವ ಥರ ಮಾಡ್ತೀವಿ? ಟೀ ಪೌಡರ್ನ ತೊಗೊಂಡು ಬಂದು ನೀರಿನಲ್ಲಿ ಹಾಕಿ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿದ ಮೇಲೆ ಫಿಲ್ಟರ್ ಮಾಡಿ ಟೀ ಪೌಡರ್ ಏನು ಮಾಡ್ತಾಯಿದ್ವಿ ನಾವು? ಬಿಸಾಕ್ತಾ ಇದ್ವಿ. ಯಾಕಂದರೆ ಅದರಲ್ಲಿ ಏನಿರಲ್ಲ, ಎಲ್ಲ ನೀರಿನಲ್ಲಿ ಬಂದುಬಿಟ್ಟಿದೆ. ಅದೇ ಟೀ ಪೌಡರ್ನ ನಾವು ಕೋಲ್ಡ್ ವಾಟರ್ನಲ್ಲಿ, ನಾರ್ಮಲ್ ವಾಟರ್ನಲ್ಲಿ ಹಾಕಿದರೆ ಡಿಕಾಷನ್ ಬರ್ತದೆ? ಬರಲ್ಲ. ಯಾಕೆ ಬಾಯ್ಲ್ ಮಾಡ್ತೀವೋ ಆವಾಗೇ ಡಿಕಾಷನ್ ರೆಡಿ ಆಗುತ್ತದೆ. ಬಟ್ ನಾವು ವೆಜಿಟೇಬಲ್ಸ್ ವಿಷಯದಲ್ಲಿ ಏನು ಮಾಡ್ತಾ ಇದ್ದೀವಿ? ಇವತ್ತು 100 rupees ಆದ್ರೂ ತೊಗೊಂಡು ಬಂದು ನೀರಿನಲ್ಲಿ ಬಾಯ್ಲ್ ಮಾಡ್ತೀರಾ. ಬಾಯ್ಲ್ ಮಾಡುವಾಗ ಅದರಲ್ಲಿರೋ ಪೋಷಕಾಂಶ ಎಲ್ಲ ವಿಟಮಿನ್ ನೀರಿನಲ್ಲಿ ಬಂದು ಮ್ಯಾಕ್ಸಿಮಮ್ ಸ್ಟೀಮ್ನಲ್ಲಿ ಎವಾಪರೇಟ್ ಆಗಿಬಿಡ್ತದೆ. ಯಾಕಂದರೆ ವಿಟಮಿನ್ಸ್ ಅನ್ನೋದು ತುಂಬ ಸೆನ್ಸಿಟಿವ್, ಅದು ಎವಾಪರೇಟ್ ಆಗ್ತಾಯಿದೆ. ಬಟ್ ಅದರಲ್ಲಿರೋ ನೀರು ಸ್ವಲ್ಪ ಜನ ತೊಗೊತಾರೆ, ತುಂಬ ಜನ ಥ್ರೋ ಮಾಡ್ತಾರೆ. ಬಟ್ ನಾವು ತೊಗೊಂಡು ವೆಜಿಟೇಬಲ್ಸ್ ಲೈಕ್ ಟೀ ಪೌಡರ್, ಅದು ಅಲ್ಲಿ ವೇಸ್ಟ್ ತೊಗೊತಾ ಇದ್ವಿ, ಅದೇ ವೇಸ್ಟ್ನಲ್ಲಿ ತಿಂತಾಯಿದ್ವಿ.
ಅದಕ್ಕೋಸ್ಕರ ನೇಚರ್ ಯೋಗ ಇವರೆಲ್ಲ ರಾ ವೆಜಿಟಬಲ್ಸ್ ತಿನ್ನಿ ಅಂತ ಹೇಳ್ತಾರೆ. ಅಂದರೆ ರಾ ವೆಜಿಟಬಲ್ಸ್ ತಿಂದರೆ ಒಳ್ಳೆದೇ ಅಂತ ಹೇಳ್ತಾ ಇಲ್ಲ. ಯಾವಾಗ ವೆಜಿಟಬಲ್ಸ್ ನೀರಿನಲ್ಲಿ ಕುಕ್ ಮಾಡ್ತೀವೋ ಅದರಲ್ಲಿರೋ ಪೋಷಕಾಂಶ ಲಾಸ್ ಆಗ್ತಾ ಇದೆ, ಬಾಡಿಗೆ ಪೋಷಕಾಂಶ ಬೇಕೇ ಬೇಕು. ಸೊ ಇಲ್ಲಾಂದರೆ ಅನಾರೋಗ್ಯ ಬರುತ್ತದೆ ಅಂತ ಹೇಳ್ತಾರೆ. ಬಟ್ ರಾ ವೆಜಿಟಬಲ್ಸ್ ಅಂದರೆ ಕ್ಯಾರೆಟ್ ತಿನ್ಬೋದು, ಬಟ್ ಎಲ್ಲ ವೆಜಿಟಬಲ್ಸ್ ತಿನ್ನೋಕ್ಕಾಗಲ್ಲ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ವೆಜಿಟಬಲ್ಸ್ನಲ್ಲಿ 90% ನೀರಿದೆ. ಅದರಲ್ಲಿ ಎಷ್ಟು ನೀರಿದೆ ಅಂದರೆ ಅದು ನಡುವೆ ಎಗ್ ಇಟ್ಟರೂ ಎಗ್ಗೂ ಬಾಯ್ಲ್ ಆಗುತ್ತದೆ. ಮತ್ತೆ ನೀರು ಯಾಕೆ ಆಗ್ತಾ ಇದ್ವಿ ಅಂದರೆ ಮೇನ್ ಪ್ರಾಬ್ಲಮ್ ನಮ್ಮ ಬ್ಯಾಡ್ ಕುಕ್ವೇರ್. ನಮ್ಮ ಮನೆಯಲ್ಲಿರೋ ಪಾತ್ರ ಸ್ಟವ್ ಮೇಲೆ ಇಟ್ಟಿದ್ದ ತಕ್ಷಣ ಬರ್ನ್ ಆಗಿಬಿಡ್ತದೆ. ಅದು ಬರ್ನ್ ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ನಾವು ನೀರು ಆಯಿಲು ಹಾಕೋದು ಶುರು ಮಾಡಿದ್ವಿ. ಬಟ್ ಈ ಕುಕ್ವೇರು ನೀವು ಅರ್ಧ ಗಂಟೆ ಮೇಲೆ ಇಟ್ಟರೇನು ಬರ್ನ್ ಆಗಲ್ಲ. ಅದರಿಂದ ವೆಜಿಟಬಲ್ಸ್ಲಿರೋ ನೀರನ್ನೇ ತೊಗೊಂಡು ಕುಕ್ ಮಾಡೋದ್ರಿಂದ ಕಲರ್, ಫ್ಲೇವರ್, ಸ್ಟ್ರಕ್ಚರ್ ಏನೂ ಚೇಂಜ್ ಆಗಲ್ಲ. ಇವತ್ತು ಈ ಪಿಕ್ಚರ್ನಲ್ಲಿ ಎಷ್ಟು ಕಲರ್ಫುಲ್ ಇದೆಯೋ ನಾವು ಕುಕ್ ಮಾಡಿ ತೋರಿಸುವಾಗ ರಿಯಲಿ ನೀವು ಶಾಕ್ ಆಗ್ತೀರಾ. ಇಷ್ಟು ವರ್ಷಗಳಿಂದ ನಾವು ಮನೆಯಲ್ಲಿ ವೆಜಿಟಬಲ್ಸ್ ತಿಂದದೆಲ್ಲ ವೇಸ್ಟು ಅಂತ. ದಿಸ್ ಗಿವನ್ ಬೈ ಒನ್ ಆಫ್ ದ ಯೂನಿವರ್ಸಿಟಿ. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವಿತ್ ವಾಟರ್ ವಿತೌಟ್ ವಾಟರ್ ಅಂತ. ಅಂದರೆ ವಾಟರ್ನಲ್ಲಿ ಕುಕ್ ಮಾಡುವಾಗ ನಮಗೆ ವಿಟಮಿನ್ಸ್ ಪರ್ಸೆಂಟೇಜ್ ಎಷ್ಟು ಬರ್ತಾ ಇದೆ, ವಿತೌಟ್ ವಾಟರ್ ಎಷ್ಟು ಬರ್ತದೆ ಅಂದರೆ ವಿಟಮಿನ್ ಎ ವಾಟರ್ನಲ್ಲಿ ಕುಕ್ ಮಾಡುವಾಗ ನಮಗೆ ಬರೋದು 36% ಮಾತ್ರ. ಅದೇ ನೀರಿಲ್ಲಿದ್ದರೆ ಕುಕ್ ಮಾಡೋದ್ರಿಂದ 62% ಬರ್ತದೆ, 100% ಮೋರ್. ಇವತ್ತು ಥರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಸ್ಪೆಕ್ಟ್ಸ್ ಹಾಕೋದು ಶುರು ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಕ್ಯಾಲ್ಶಿಯಮ್ ಇವತ್ತು ನಮಗೆ 30 ಇಯರ್ಸ್ಗೆ ಜಾಯಿಂಟ್ ಪೇನ್ಸ್ ಬರ್ತಾ ಇದೆ. ಯಾಕಂದರೆ ನಮಗೆ ನೀರಲ್ಲಿ ಕುಕ್ ಮಾಡುವಾಗ ಬರೋ ಕ್ಯಾಲ್ಶಿಯಮ್ 25%, ವಿತೌಟ್ ವಾಟರ್ 88% ಬರ್ತಾ ಇದೆ, ಆಲ್ಮೋಸ್ಟ್ 200% ಮೋರ್. ಆ್ಯಂಡ್ ಐರನ್ ಇಂಡಿಯಾದಲ್ಲಿ 80% ಲೇಡೀಸ್ ಆರ್ ಚಿಲ್ಡ್ರನ್ಸ್ ಆರ್ ಅನಿಮಿಕ್, because we get only 5%. ಅದೇ ವಿತೌಟ್ ವಾಟರ್ 71%, ಫಾಸ್ಫರಸ್ 21, ವಿತೌಟ್ ವಾಟರ್ 78. ಈ ವಿಟಮಿನ್ಸ್ ಮಿನರಲ್ಸ್ ನಮ್ಗೆ ಎಲ್ಲಿಂದ ಬರಬೇಕು? ನಾವು ಡೈಲಿ ಕುಕ್ ಮಾಡಿ ತಿನ್ನೋ ಫುಡ್ಡಿಂದ ಬರಬೇಕು. ಬಟ್ ನಾವೇನು ಮಾಡ್ತಾ ಇದ್ವಿ, ಐರನ್ ಟ್ಯಾಬ್ಲೆಟ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್, ಬಿ ಕಾಂಪ್ಲೆಕ್ಸ್, ವಿಟಮಿನ್ ಸಿ ಟ್ಯಾಬ್ಲೆಟ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಆ್ಯಂಡ್ ಆಯಿಲ್ ಇದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ತುಂಬ ಜನ ಹೇಳ್ತಾರೆ ಟೇಸ್ಟ್ಗೋಸ್ಕರನೇ. ಸ್ಮಾಲ್ ಕ್ವಶನ್, ನಾವು ಸಾಲ್ಟ್ ಟೇಸ್ಟ್ ಮಾಡ್ತೀವಿ. ಸಾಲ್ಟ್ ಆಗಿರುತ್ತದೆ, ಸಾಲ್ಟ್ ಆಗಿರುತ್ತದೆ. ಶುಗರ್ ಸ್ವೀಟ್ ಆಗಿರುತ್ತದೆ. ಸ್ಪೈಸಸ್ ಸ್ಪೈಸ್ ಆಗಿರ್ತದೆ. ಮತ್ತು ಆಯಿಲ್ ಟೇಸ್ಟ್ ಏನು ಅಂತ ಹೇಳೋಕ್ಕಾಗುತ್ತದೆ? ಆ್ಯಕ್ಚುಲಿ ಆಯಿಲ್ ಟೇಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ಆಯಿಲ್ ಹಾಕಿದರೆ ಟೇಸ್ಟ್ ಹೋಗಿಬಿಡ್ತದೆ. ಅದು ಟೇಸ್ಟ್ ತೊಗೊಂಡು ಬರೋದಕ್ಕೆ ಮತ್ತೆ ನಾವು ಮಸಾಲ, ಗರಂ ಮಸಾಲ ಆಡಿ ಟೇಸ್ಟ್ ತರ್ತಾಯಿದ್ವಿ. ಬಟ್ ಆಯಿಲ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಏನಂದರೆ ನಮ್ಮ ಕುಕ್ವೇರ್ ಬರ್ನ್ ಆಗಿಬಿಡ್ತದೆ ಅಂತ. ಮನೆಯಲ್ಲಿ ಲೇಡೀಸು ಎಲ್ಲರ ಕಲ್ಚರು ಪ್ರೀತಿಸೋದು ಯಾರನ್ನೇ ಅಂದರೆ ಪಾತ್ರನ ಸೇವ್ ಮಾಡಬೇಕು ಅಂತ ನಮಗೆ ಹೋಲ್ಸ್ ಮಾಡ್ಕೊತಾ ಇದ್ವಿ. ಬಟ್ ಈ ಕುಕ್ವೇರ್ ಸ್ಟವ್ ಮೇಲೆ ಎಷ್ಟು ಸಮಯ ಇಟ್ಟರೂ ಏನೂ ಆಗಲ್ಲ. ಅದರಿಂದ ಫುಡ್ನಲ್ಲಿರೋ ಆಯಿಲ್ನೇ ತೊಗೊಂಡು ಕುಕ್ ಮಾಡೋದ್ರಿಂದ ಎಕ್ಸಸ್ ಕ್ಯಾಲರೀಸ್ ಬರಲ್ಲ. ಯಾಕಂದರೆ ಔಟ್ಸೈಡ್ ಇರೋ ಆಯಿಲು ಚೆನ್ನಾಗಿ ಸಿಗ್ತಾ ಇಲ್ಲ. ಬಟ್ ಯಾವಾಗ ಆಯಿಲ್ ಕಮ್ಮಿ ಮಾಡ್ತೀವೋ ಅದರಲ್ಲಿ ಬರೋ ಎಕ್ಸಸ್ ಕ್ಯಾಲರೀಸ್ ಕಮ್ಮಿ ಆಗಿಬಿಡ್ತದೆ. ಮೀಟು 125% ಆಫ್ ಕ್ಯಾಲರೀಸ್ ಇದ್ದರೆ ಇಲ್ಲಿ ವಿತೌಟ್ ಆಯಿಲ್ 75% ಬರುತ್ತದೆ. ಅದೇ ಚಿಕನ್ 136% ಇದ್ದರೆ ವಿತೌಟ್ ಆಯಿಲ್ 90% ಬರುತ್ತದೆ. ಎಗ್ಸ್ 163% ಇದ್ದರೆ ವಿತೌಟ್ ಆಯಿಲ್ 90% ಬರುತ್ತದೆ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಮೆಟಲ್ ರಿಯಾಕ್ಷನ್ಸ್. ನಾವು ಮಡ್ ವೆಸಲ್ಸ್ನಲ್ಲಿ ಕುಕ್ ಮಾಡುವಾಗ ತುಂಬ ಹೆಲ್ತಿಯಾಗಿದ್ವಿ ಹಳೆ ಕಾಲದಲ್ಲಿ. ಯಾವಾಗ ಮೆಟಲ್ ಬಂದಿದೆಯೋ, ಎಸ್ಪೆಷಲಿ ಅಲ್ಯೂಮಿನಿಯಂ, ಆವಾಗಿಂದ ನಮ್ಮ ಅನಾರೋಗ್ಯ ಜಾಸ್ತಿ ಆಗುತ್ತೆ. ಅಲ್ಯೂಮಿನಿಯಂ ನಮ್ಮ ಇಂಡಿಯಾದಲ್ಲಿ ಯಾಕೆ ಬಂದು ಗೊತ್ತಾ? ಬ್ರಿಟಿಷರ್ಸು ನಮ್ಮಕ್ಕೋಸ್ಕರ ರೆಡಿ ಮಾಡಿರುವ ಮೆಟಲ್ ಅದು. ಫ್ರೀಡಮ್ ಫೈಟರ್ಸು ಜೈಲಿನಲ್ಲಿರುವಾಗ ತುಂಬ ಆ್ಯಕ್ಟಿವ್ ಆಗಿದ್ದರು. ಅವ್ರ ನರ್ವ್ ಸಿಸ್ಟಮೇ ಬ್ರೇಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನಲ್ಲಿ ಕುಕ್ ಮಾಡೋದು, ಸರ್ವ್ ಮಾಡೋದು ಶುರು ಮಾಡಿ ಸ್ಲೋಲಿ ಮಾರ್ಕೆಟಲ್ಲಿ ಡಂಪ್ ಮಾಡಿಬಿಟ್ರು. ಫಾರ್ ಎಕ್ಸಾಂಪಲ್ ನಮ್ಮ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನೀರು ಹಾಕಿ ನೋಡಿ, ಈವ್ನಿಂಗ್ ವೈಟ್ ಪೌಡರ್ ಬಂದಿರುತ್ತದೆ. ಅದೇ ಫಿಶ್ ಕರಿ, ಟೊಮೆಟೊ ಕರಿ ಮಾಡಿ ನೋಡಿದರೆ ನಿಮಗೆ ಎಲ್ಲೋ ಬಾರ್ಡರ್ ಪ್ರೊಡ್ಯೂಸ್ ಆಗುತ್ತದೆ. ಬಿಕಾಸ್ ಅಲ್ಯೂಮಿನಿಯಂ ಪ್ರೊಡ್ಯೂಸಸ್ ಲಾಟ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಇವತ್ತು ನಮಗೆ ಬರೋ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಅಲ್ಝೂಮರ್ಸ್, ನರ್ವಸ್ ಪ್ರಾಬ್ಲಮ್, ಶಿವರಿಂಗ್, ಲೆಸ್ ಮೆಮರಿ ಪವರ್ ಕಾರಣ ಅಲ್ಯೂಮಿನಿಯಂ. ನೆಕ್ಸ್ಟ್ ನಾನ್ ಸ್ಟಿಕ್ ಬಂದಿದೆ. ನಾನ್ ಸ್ಟಿಕ್ ಇಸ್ ಡಬಲ್ ಡೇಂಜರ್. ನಾನ್ ಸ್ಟಿಕ್ನು ಅಲ್ಯೂಮಿನಿಯಮೇ ಅದು. ಬಟ್ ಅಲ್ಯೂಮಿನಿಯಂಗೆ ರಂಧ್ರಗಳು ಜಾಸ್ತಿ ಇರೋದ್ರಿಂದ ಆಯಿಲ್ ಜಾಸ್ತಿ ತಗೊಳ್ತಾ ಇದೆ. ಆಯಿಲ್ ಕಮ್ಮಿ ಮಾಡಬೇಕು ಅಂತ ಕೋಟಿಂಗ್ ಹಾಕಿದ್ದಾರೆ, ಟೆಫ್ಲಾನ್ ಕೋಟಿಂಗ್. ಬಟ್ ಅದೇನಾಗ್ತಾ ಇದೆ, ಟೆಫ್ಲಾನ್ ಕೋಟಿಂಗ್ ಫುಡ್ ಜೊತೆ ನಮ್ಮ ಬಾಡಿ ಒಳಗಡೆ ಹೋಗಿ ಕ್ಯಾನ್ಸರ್ ಪ್ರಾಬ್ಲಮ್ ಜಾಸ್ತಿ ಆಯಿತು. ಸ್ಟೀಲು, ಬೋರೋಸಿಲ್ ಇದೆಲ್ಲ ಕುಕ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಬರ್ನ್ ಆಗಿಬಿಡ್ತಾ ಇದೆ. ಅದಕ್ಕೋಸ್ಕರನೇ ವಿ ಟೇಕ್ ದ ಸರ್ಜಿಕಲ್ ಸ್ಟೀಲ್ 316L. ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರಲ್ಲ 316L ಅನ್ನೋ ಗ್ರೇಡ್ ಮೆಟೀರಿಯಲ್. ಬಿಕಾಸ್ ಇಸ್ ಓನ್ಲಿ ಒನ್ ಮೆಟೀರಿಯಲ್, ಹೈಜಿನಿಕ್, ನಾನ್ ಪೋರಸ್, ನಾನ್ ಕರೋಸಿವ್. ಅದಕ್ಕೋಸ್ಕರನೇ ನಮ್ಮ ಬಾಡಿನಲ್ಲಿ ಫ್ರ್ಯಾಕ್ಚರ್ ಆವಾಗ ಸ್ಟನ್ಸು ಎಲ್ಲ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಒಂದು ಸಿಸರೇ 3,000 to 5,000 ಇರುತ್ತದೆ. ಸೊ ಮೆಟಲಿಂದ ಏನೂ ಸೈಡ್ ಎಫೆಕ್ಟ್ಸ್ ಬರಬಾರ್ದು ಅಂತ ವಿ ಟೇಕಿಂಗ್ ದ ಸರ್ಜಿಕಲ್ ಸ್ಟೀಲ್. ಈ ಕುಕ್ವೇರ್ನಲ್ಲಿ ಮೇನ್ ಟೆಕ್ನಾಲಜಿ ಬಂದು ಈ ಬೇಸ್ ಬಂದು ಈ ಕುಕ್ವೇರ್ಗೆ ಹೃದಯ ಥರ ಕೆಲಸ ಆಗುತ್ತದೆ. ಇದು ಮೋರ್ ದೆನ್ 60 meters ತಗೊಂಡು ಹೈ ಟೆಂಪ್ರೇಚರ್ ಮೆಲ್ಟ್ ಮಾಡಿ 2000 tons ಪ್ರೆಸರ್ನಲ್ಲಿ ಕಂಪ್ರೆಸ್ ಆಗಿದೆ. ಅದರಿಂದ ಏನಾಗಿದೆ, ಈ ಮೆಟಲ್ಸ್ ಎಲ್ಲ ಒಂದು ಪ್ಯಾಕ್ ಆಗಿಬಿಟ್ಟಿದೆ. ಏರ್ ಬಬಲ್ ಅಂತ ಗ್ಯಾಪೂ ಇಲ್ಲ ಹೊರಗಡೆ. ಸೊ ಅದರಿಂದ ಅಡ್ವಾಂಟೇಜ್ ಅಂದರೆ ಫ್ಲೇಮ್ ಸೆಂಟ್ರಲ್ಲಿ ಇರೋಬೇಕಾಗಿಲ್ಲ, ಸೈಡ್ನಲ್ಲಿ ಇದ್ದರೆ ಸಾಕು, ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತದೆ. ಸೊ ನಾವು ಜಾಸ್ತಿ ಸ್ಟಿರ್ ಮಾಡೋಬೇಕಾಗಿಲ್ಲ. ಇದನ್ನು ಮೊನೋಕೂಲಿಂಗ್ ಸೈಡ್ಸ್ ಅಂತ ಹೇಳ್ತಾರೆ. ಇದಕ್ಕಾದರೂ ಹೀಟ್ ಕಮ್ಮಿ ಇರುತ್ತದೆ. ಅದನ್ನಲ್ಲದೆ ಫುಡ್ ಕಂಡೆನ್ಸಿಂಗ್ ಆಗಿ ವಿಟಮಿನ್ಸ್ ಎಲ್ಲ ಅಲ್ಲೇ ಇರುತ್ತದೆ. ಇದು ಕೂಲ್ ಹ್ಯಾಂಡಲ್ಸ್, ಬಿಸಿ ಆಗಲ್ಲ. ಯಾಕಂದರೆ ನಮ್ಮ ಕಿಚನಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ ಲಕ್ಷಾಧಿಕ ಬ್ಯಾಕ್ಟೀರಿಯಾ ಇರುತ್ತದೆ. ಬಟ್ ಕ್ಲಾತ್ ಯೂಸ್ ಮಾಡಬೇಕಾಗಿಲ್ಲ. ಆ್ಯಂಡ್ ಈಸಿ ಪೋರಿಂಗ್, ಈ ಡಬಲ್ ಪೋರ್ ಎಡ್ಜ್ನಲ್ಲೇ ಈಸಿಯಾಗಿ ಪೋರ್ ಮಾಡ್ಬೋದು. ಒಂದು ಚಿನ್ನ ಬಾಟಲ್ಗೂ ಪೋರ್ ಮಾಡ್ಬೋದು. ಆ್ಯಂಡ್ ಲಿಡ್ ಕರೆಕ್ಟಾಗಿ ಕೂತ್ಕೊಂಡಿದೆ. ಆ್ಯಂಡ್ ಈ ನಾಬಿಂದ ಹೀಟ್ ಆಗಲ್ಲ, ಅದರಿಂದ ಫಿಂಗರ್ಸ್ ಬರ್ನ್ ಆಗಲ್ಲ. ಕುಕ್ ಮಾಡುವಾಗ
ಎವ್ರಿ ಟೈಮ್ ಓಪನ್ ಮಾಡಿ ನೋಡ್ತೀವಿ ಕುಕ್ ಆಗಿದೆ ಇಲ್ಲ ಅಂತ. ಇಲ್ಲಿ ಓಪನ್ ಮಾಡಬೇಕಾಗಿಲ್ಲ. ಇಲ್ಲಿ ನೀಡಿಲಿದೆಲ್ಲ ಗ್ರೀನ್ ಎಂಡಿಂಗ್ ಬಂದರೆ ಊಟ ಪ್ರಿಪೇರ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಲೇಡೀಸ್ಗೆ ಕುಕ್ ಮಾಡುವಾಗ ಸಮ್ ಚಾಲೆಂಜಸ್ ಇದೆ. ಏನಂದರೆ ಲಿಡ್ ಓಪನ್ ಮಾಡಿದ ತಕ್ಷಣ ನೀರು ಮೇಲೆ ಬೀಳುತ್ತದೆ, ಬಟ್ ಇಲ್ಲಿ ನೀರು ಬಂದು ಗ್ರೂವರ್ನಲ್ಲಿ ಕೂತ್ಕೊಳ್ತದೆ. ಅದು ಮತ್ತೆ ಫುಡ್ನಲ್ಲಿ ಪೋರ್ ಮಾಡ್ಬೋದು, ಯಾಕಂದರೆ ಮ್ಯಾಕ್ಸಿಮಮ್ ಮಿನರಲ್ಸ್ ನಾವು ಲಾಸ್ ಆಗೋದು ಮಾಸ್ಟ್ರಿಂದ. ಪ್ಲಸ್ ಲಿಡ್ ಓಪನ್ ಮಾಡಿದ ತಕ್ಷಣ ಇಟ್ಟೋದಕ್ಕೆ ಪ್ಲೇಸ್ ಹುಡುಕ್ತೀವಿ, ಬಟ್ ಹಿ ಕ್ಯಾನ್ ಕೀಪ್ ಇನ್ ಸೈಡ್ಸ್. ನಿಮ್ಮ ಸ್ಪ್ಯಾಚುಲ ಮಿಕ್ಸ್ ಮಾಡಿದ್ಮೇಲೆ ಸ್ಪ್ಯಾಚುಲನ್ನು ಸೈಡ್ನಲ್ಲಿ ಇಟ್ಕೋಬೋದು. ಪ್ಲಸ್ ಕುಕ್ ಮಾಡಿದ ಮೇಲೆ ಕುಕ್ಕರ್ನ ಡೈನಿಂಗ್ ಟೇಬಲ್ ತೊಗೊಂಡು ಬರೋಕ್ಕೆ ಆಗಲ್ಲ, ಯಾಕಂದರೆ ನೋಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಯಾಸ್ಟ್ರೋಲ್ನಲ್ಲಿ ಶಿಫ್ಟ್ ಮಾಡ್ತೀವಿ. ಅದರಿಂದ ವೆಸಲ್ಸ್ ಜಾಸ್ತಿ ಆಗ್ತಾಯಿದೆ, ವಾಷಿಂಗ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್ ಎಲ್ಲ. ಬಟ್ ಇಲ್ಲೇನಂದರೆ ಕುಕ್ ಮಾಡುವಾಗ ಡೈರೆಕ್ಟಾಗಿ ಡೈನಿಂಗ್ ಟೇಬಲ್ ತೊಗೊಂಡು ಬಂದು ಈ ಕ್ಯಾನ್ ಯೂಸ್ ಲೈಕ್ ಎ ಕೋಸ್ಟರ್, ಲಿಡ್ ಕೆಳಗಡೆ ಇಟ್ಬಿಟ್ಟು ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು. ಕೋಸ್ಟರ್ ಥರ ಯೂಸ್ ಮಾಡ್ಕೋಬೋದು. ಬೇಸ್ ಅನ್ನೋದು ಕವರ್ ಆಗೋದ್ರಿಂದ ಫುಡ್ಡನ್ನು ತುಂಬ ಸಮಯ ಹೀಟಾಗಿರುತ್ತದೆ. ಪ್ಲಸ್ ಅದೇ ಇಲ್ಲಾಂದರೆ ಇದು ಮಲ್ಟಿ ಕುಕ್ಕಿಂಗ್ ಸಿಸ್ಟಮ್. ಏನಂದರೆ ನಾರ್ಮಲಿ ಮನೆಯಲ್ಲಿ ಟೀಕೊಂದು ಪಾತ್ರೆ, ಹಾಲುಗೊಂದು, ರೈಸ್ ಕುಕ್ಕರ್, ಇಡ್ಲಿ ಕುಕ್ಕರ್, ತವಾ, ಕಡಾಯಿ, ಓವನ್ ಅಂತ ತುಂಬ ಗ್ಯಾಡ್ಜೆಟ್ಸು ಇಟ್ಕೊಂಡು ಪ್ಲೇಸೇ ಇರಲ್ಲ. ಬಟ್ ನಿಮ್ಗೊಂದು ವಿಷಯ ಗೊತ್ತಾ, ಈ ಒಂದು ಕುಕ್ವೇರ್ನಲ್ಲಿ ಟೀ ಕಾಫಿಯಿಂದ ನೈಟ್ ಡಿನ್ನರ್ಗೂ ಪ್ರಪಂಚದಲ್ಲಿರೋ ರೆಸಿಪಿ ಆದರೂ ಇದನ್ನಲ್ಲಿ ಪ್ರಿಪೇರ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ಚಪಾತಿ ಪುಲ್ಕ ಮಾಡುವಾಗ ಇದನ್ನು ತವಾ ಥರ ಯೂಸ್ ಮಾಡ್ಬೋದು. ಪುಲ್ಕ ಚಪಾತಿ ತುಂಬ ಚೆನ್ನಾಗಿ ಬರ್ತದೆ. ಅದೇ ಪಿಜ್ಜಾ ಮಾಡುವಾಗ ಓವನ್ ಬೇಕಾಗಿಲ್ಲ, ಪಿಜ್ಜಾ ಬೇಸ್ ರೆಡಿಮೇಡ್ ಸಿಗ್ತದೆ. ನಿಮ್ಗೆ ಬೇಕಿರೋ ಟಾಪಿಂಗ್ ಆಗಿಬಿಟ್ಟು ಇದು ಹೀಟ್ ಮಾಡಿ ಇದರಲ್ಲಿ ಇಟ್ಬಿಟ್ರೆ ಸಾಕು. ಇಟ್ಬಿಟ್ಟು ಕ್ಲೋಸ್ ಮಾಡಿ 8 to 10 ಮಿನಿಟ್ಸ್ನಲ್ಲಿ ಪಿಜ್ಜಾ ರೆಡಿ ಆಗುತ್ತದೆ. ಸೆಕೆಂಡ್ ಪಿಜ್ಜಾಕ್ಕೂ ಫ್ಲೇಮೇ ಬೇಕಾಗಿಲ್ಲ, ಅದೇ ಹೀಟ್ನಲ್ಲಿ ಇನ್ನೊಂದು ಪಿಜ್ಜಾ ಮಾಡ್ಕೋಬೋದು. ಪ್ಲಸ್ ರೈಸು ದಾಲು ತುಂಬ ಚೆನ್ನಾಗಿ ಬರ್ತದೆ. ರೈಸ್ ಉದುರುವಾಗಿ ಬರ್ತದೆ, ಒಂದಕ್ಕೊಂದು ಅಂಟಲ್ಲ. ಮೇಯ್ನ್ ಬಂದು ದಾಲ್. ಇವತ್ತು ನಮ್ಮ ಬಾಡಿನಲ್ಲಿ ಪ್ರೋಟೀನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಏನಂದರೆ, ಹಳೆ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಒಂದು ವುಡ್ ಸ್ಟಿಕ್ ಇತ್ತು ದಾಲ್ ಪ್ರೆಸ್ ಮಾಡೋದಕ್ಕೆ. ಬಟ್ ನಾವೇನು ಮಾಡಿದ್ವಿ, ಅದನ್ನು ಬಿಸಾಕಿಬಿಟ್ಟು ವಿಸಿಲ್ಸ್ 2-3 ವಿಸಿಲ್ಸ್ ಬರೋದಕ್ಕೆ ಪ್ರೆಷರ್ ಕುಕ್ಕರ್ನಲ್ಲಿ ಕುಕ್ ಮಾಡ್ತಾಯಿದ್ವಿ. ಅದು ತುಂಬ ಡೇಂಜರ್. ಯಾಕಂದರೆ ದಾಲ್ ಅನ್ನೋದು ಬಸ್ಟ್ ಆಗಬಾರ್ದು. ಬಸ್ಟ್ ಆಗಿದೆ ಅದೇನೂ ಇಲ್ಲ, ಡಿಸ್ಟ್ರಾಯ್ಡ್ ಎಲ್ಲ. ಬಟ್ ಇಲ್ಲಿ ದಾಲ್ ಥರ ಇರುತ್ತದೆ, ನಾವು ಪ್ರೆಸ್ ಮಾಡಬೇಕು. ಪ್ಲಸ್ ಇದರಲ್ಲಿ ನೀವು ಇಡ್ಲಿ ಮಾಡುವಾಗ ಇಡ್ಲಿ ಕುಕ್ಕರ್ ಬೇಕಾಗಿಲ್ಲ. ಇದನ್ನಲ್ಲೇ ನೀರು ಹಾಕಿಬಿಟ್ಟು ಇಡ್ಲಿ ಪ್ಲೇಟ್ಸ್ ಇಟ್ಟರೆ ಸಾಕು. 2 ಪ್ಲೇಟ್ಸ್ ಓಕೆ. ಇನ್ ಕೇಸ್ 4-5 ಪ್ಲೇಟ್ಸ್ ಇದ್ದರೆ ಹೈಟ್ ಇನ್ಕ್ರೀಸ್ ಮಾಡೋದಕ್ಕೆ ಇದು ಮಲ್ಟಿಪರ್ಪಸ್ ಬೌಲ್, ಹೈಟ್ ಇನ್ಕ್ರೀಸ್ ಮಾಡ್ಕೋಬೋದು. ಈಗ 5-6 ಪ್ಲೇಟ್ಸ್ ಬಂದುಬಿಡ್ತಾಯಿದೆ. ಆ ಥರ ಇಡ್ಲಿ ಕುಕ್ಕರ್ ಬೇಕಾಗಿಲ್ಲ, ಓನ್ಲಿ ರೇಕ್ಸ್ ಸಾಕು. ತಂದೂರಿ ಟೈಪ್ ಫುಲ್ ಚಿಕನ್ ರೋಸ್ಟ್ ಮಾಡಬೇಕು ಅಂದರೆ ಫುಲ್ ಬರ್ಡ್ನ ಮಸಾಲ ಆ್ಯಂಡ್ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ 3-4 ಅವರ್ಸ್ ಇಡಬೇಕು, ಯಾಕಂದರೆ ಮಸಾಲ ಚೆನ್ನಾಗಿ ಒಳಗಡೆ ಹೋಗಬೇಕಲ್ಲ. ಆಮೇಲೆ ಚಿಕನ್ ತೊಗೊಂಡು ಬಂದು 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಗ್ರೀಸ್ ಮಾಡಿ ಆ ಚಿಕನನ್ನು 4 ಸೈಡ್ಸನ್ನು ರೋಸ್ಟ್ ಮಾಡಿ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಎಕ್ಸಲೆಂಟ್ ರೋಸ್ಟ್ ಚಿಕನ್ ರೆಡಿ ಆಗುತ್ತದೆ. ಅಲ್ಲ ಫುಲ್ ಬರ್ಡ್ ಮಾಡ್ಕೋಬೋದು. ಇದು ನಾಟ್ ಓನ್ಲಿ ಫಾರ್ ಇನ್ಕ್ರೀಸ್ ಇನ್ ದ ಹೈಟ್. ಈ ಕುಕ್ವೇರ್ ಲಿಡ್ ಇದಕ್ಕೂ ಸೆಟ್ ಆಗುತ್ತದೆ. ಇದನ್ನು ನಾವು ಕ್ಯಾಸೋಲ್ ಥರ ಯೂಸ್ ಮಾಡ್ಬೋದು. ಮಧ್ಯಾಹ್ನ ಬಿರಿಯಾನಿ ಸಾಂಬಾರು ಇದೆ, ಬಿಸಿ ಮಾಡಬೇಕು, ಓವನ್ ಬೇಕಾಗಿಲ್ಲ. ಇದನ್ನಲ್ಲಿ ತೊಗೊಂಡು ಇದನ್ನಲ್ಲಿ ನೀರು ಹಾಕಿ ಸ್ಟವ್ನಲ್ಲಿ ಇಟ್ಬಿಟ್ಟು ರೀಹೀಟ್ ಮಾಡ್ಬೋದು. ಈ ಸ್ಟೆಪ್ಸು ಯಾಕಿದೆ ಅಂದರೆ, ಇನ್ ಕೇಸ್ ಆಲ್ರೆಡಿ ಸ್ಟವ್ ಮೇಲೆ ಈ ಕುಕ್ವೇರ್ನಲ್ಲಿ ಏನಾದರೂ ಕುಕ್ ಮಾಡ್ತಾಯಿದ್ವಿ ಅಂದರೆ ಇದನ್ನಲ್ಲಿ ಇಟ್ಕೋಬೋದು. ಡೈರೆಕ್ಟಾಗಿ ನಾವು ರೀಹೀಟ್ ಮಾಡ್ಬೋದು. ಪ್ಲಸ್ ಇದನ್ನು ಮಲ್ಟಿಪರ್ಪಸ್ ಸ್ಟೀಮರ್ ಆ್ಯಂಡ್ ರಿಂಗ್. ಬೇಸಿಕ್ಲಿ ನಾವು ಕೇಕ್ಸ್, ಬಿಸ್ಕೆಟ್ಸ್ ಮಾಡುವಾಗ ಇದನ್ನೇ ಓವನ್ ಥರ ಯೂಸ್ ಮಾಡ್ಬೋದು. ಇದನ್ನು ಈ ಥರ ರಿವರ್ಸ್ ಮಾಡಿ ನಿಮ್ಮ ಕೇಕ್ ಮೋಲ್ಡ್ ಏನಿದೆಯೋ ಆ ಮೋಲ್ಡ್ ತೊಗೊಂಡು ಬಂದು ಇದ್ರ ಮೇಲೆ ಇಟ್ಟರೆ ಸಾಕು. ಎಕ್ಸಲೆಂಟ್ ಕೇಕ್ಸ್ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಸ್ಟೀಮ್ ಮಾಡ್ಬೇಕು. ಗಣೇಶ ಹಬ್ಬಕ್ಕೆ ಕುಡುಮೂಸ್, ಸ್ಟಫ್ಡ್ ಕ್ಯಾಪ್ಸಿಕಮ್, ಸ್ಟೀಮ್ ಫಿಶ್ ಏನಾದರೂ ಸ್ಟೀಮ್ ಮಾಡಬೇಕಂದ್ರೆ ಸ್ಟೀಮು ಮಾಡ್ಕೋಬೋದು. ಇಲ್ಲಾಂದರೆ ಕೆಳಗಡೆ ಒಂದು ರೆಸಿಪಿ, ಮೇಲೆ ಒಂದು ರೆಸಿಪಿ, 2 ರೆಸಿಪಿ ನಾವು ಕುಕ್ ಮಾಡ್ಕೋಬೋದು. ಪ್ಲಸ್ ಫ್ಯೂಚರ್ನಲ್ಲಿ ನಿಮ್ಗೆ ಗ್ಯಾಸ್ ಎನರ್ಜಿನೂ ಸೇವ್ ಮಾಡೋಕ್ಕಾಗುತ್ತೆ, ಗ್ಯಾಸನ್ನು ಕಮ್ಮಿ ಆಗ್ತಾಯಿದೆ. ಸೊ ಹಳೆ ಕಾಲದಲ್ಲಿ ಮಡ್ ವೆಸಲ್ಸ್ ಒಂದು ಮೇಲೆ ಇಡ್ತಾರಲ್ಲ, ಇವತ್ತು ಪೂರಿ ಟೆಂಪಲ್ನಲ್ಲಿ ಈಗಲೂ ಅದೇ ಥರ ಮಾಡ್ತಾರೆ. ಆ ಥರ ನೀವು ಒಂದು ಮೇಲೆ ಒಂದು ಹಾಕಿ ಕುಕ್ ಮಾಡ್ಕೋಬೋದು. ಏಕೆಂದರೆ ಇಲ್ಲಿರೋ ಹೀಟನ್ನ ಈ ಬೇಸ್ ತೊಗೊಂಡ್ರೆ ಕುಕಿಂಗ್ ಕಂಟಿನ್ಯೂ ಆಗ್ತದೆ. ಇದನ್ನು ಸ್ಟ್ಯಾಕ್ ಕುಕಿಂಗ್ ಅಂತ ಹೇಳ್ತಾರೆ. ಸೊ ನಾಟ್ ಓನ್ಲಿ ದಟ್, ಯು ಕ್ಯಾನ್ ಮೇಕ್ ಎನಿ ಸ್ವೀಟ್ಸ್, ಪಾಲ್ಕೋವಾ, ಫ್ರೂಟ್ ಜಾಮ್ಸ್, ಕ್ಯಾರೆಟ್ ಹಲ್ವಾ, ಮೈಸೂರು ಪಾಕ್. 50% ಶುಗರ್ ಕಮ್ಮಿ ಆಗುತ್ತದೆ. ಯಾಕಂದರೆ ನೇಚರಾಗಿ ವೆಜಿಟಬಲ್ಸ್ನಲ್ಲಿ, ಫ್ರೂಟ್ಸ್ನಲ್ಲಿ, ಮಿಲ್ಕ್ನಲ್ಲಿ ಸ್ವೀಟ್ನೆಸ್ ಇದೆ. ನಾವು ಜಾಸ್ತಿ ಸಮಯ ಏನು ಮಾಡ್ತೀವಿ, ಸ್ವೀಟ್ಸ್ ಮಾಡುವಾಗ ಮಿಕ್ಸ್ ಮಾಡ್ತಾ ಇರ್ತೀವಿ. ಆವಾಗ ನೇಚರ್ ಸ್ವೀಟ್ ಲಾಸ್ ಆಗಿ ಅಡಿಷನಲಿ ನಾವು ಸ್ವೀಟ್ ಆಗ್ತಾಯಿದ್ವಿ. ಬಟ್ ಇಲ್ಲಿ ಸಿಮ್ರಿಂಗ್ ಪ್ರಾಸೆಸ್, ಈ ರಿಂಗ್ ಇಟ್ಬಿಟ್ಟು ಈ ಸ್ಮಾಲ್ ಇರೋ ಇಟ್ಟರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡಬೇಕಾಗಿಲ್ಲ. ಸೊ ಶುಗರನ್ನು 50% ಕಮ್ಮಿ ಆಗುತ್ತದೆ. ಮತ್ತು ಡೀಪ್ ಫ್ರೈಸ್, ಪೂರಿ, ಬಜ್ಜಿ ಪ್ರಿಪೇರ್ ಮಾಡುವಾಗ ಇದನ್ನೇ ಕಡಾಯಿ ಥರ ಯೂಸ್ ಮಾಡ್ಬೋದು. ಬಟ್ ಅಡ್ವಾಂಟೇಜ್ ಅಂದರೆ ನಮ್ಮ ಕಡಾಯಿನಲ್ಲಿ ಆಯಿಲ್ ಯೂಸ್ ಮಾಡಿದ್ರೆ ಒಂದು ಸಲ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಬಂದು ಥಿಕ್ನೆಸ್ ಬಂದುಬಿಡ್ತದೆ. ಸ್ಯಾಚುರೇಟೆಡ್ ಆ್ಯಸಿಡ್ ಆಗುತ್ತೆ, ಇದು ತುಂಬ ಡೇಂಜರ್. ಬಟ್ ನಾವೇನು ಮಾಡ್ತೀವಿ, ಮತ್ತೆ ಸೀಸನಕ್ಕೆ ಅದೇ ಯೂಸ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಆಯಿಲ್ ಥಿಕ್ನೆಸ್ ಬರಲ್ಲ. ನೀವು ಯಾವ ಥರ ಪರ್ಚೇಸ್ ಮಾಡ್ತೀರೋ ಅದೇ ಥರ ಇರ್ತದೆ. ಅಪ್ ಟು 5 ಟೈಮ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ರೋಸ್ಟ್ ಪಾಪಡ್, ಪಾಪ್ಕಾರ್ನ್, ಇದರಲ್ಲಿ ಆಗೋದಂಥ ರೆಸಿಪಿ ಏನೂ ಇಲ್ಲ, ಎಲ್ಲ ರೆಸಿಪೀಸು ಮಾಡ್ಕೋಬೋದು. ಆ್ಯಂಡ್ ವಾಷಿಂಗ್ ತುಂಬ ಈಸಿ. ಇವತ್ತು ಆಫ್ಟರ್ ಪ್ರೆಸೆಂಟೇಷನ್ ನಿಮಗೆ ವಾಷಿಂಗ್ ನೋಡಿದ್ರೆ ಗೊತ್ತಾಗುತ್ತದೆ. ಆ್ಯಂಡ್ ಸ್ಟೋರೇಜ್ ಕೂಡ ತುಂಬ ಈಸಿ. ಇದು ಕುಕಿಂಗ್ ಎಲ್ಲ ಆದಮೇಲೆ ಸ್ಟೋರ್ ಮಾಡೋದಕ್ಕೆ ಜಾಸ್ತಿ ಸ್ಪೇಸ್ ಆಕ್ಯುಪೈ ಮಾಡಲ್ಲ. ಎಲ್ಲ ವಾಶ್ ಮಾಡಿಬಿಟ್ಟು ಜಸ್ಟ್ ಒಂದು ಕಾರ್ನರ್ನಲ್ಲಿ ಇಟ್ಕೋಬೋದು. ಎನಿ ಫ್ಯಾಮಿಲಿ 3 to 5 ಕುಕ್ವೇರ್ಸ್ ಇದ್ದರೆ ಸಾಕು. ಫುಲ್ ಕಿಚನ್, ಟೀ, ಕಾಫಿ, ನೈಟ್ ಡಿನ್ನರ್ ಎಲ್ಲ ಇದನ್ನಲ್ಲೇ ಪ್ರಿಪೇರ್ ಮಾಡ್ಕೋಬೇಕು. ಸೊ ಎಕ್ಸ್ಪ್ಲೇನ್ ಮಾಡಿದ್ದು 10% ಮಾತ್ರ. ಬಟ್ ಮೇಯ್ನ್ ಈ ಕುಕ್ವೇರ್ ಮೋರ್ ದ್ಯಾನ್
ಹಂಡ್ರೆಡ್ಸ್ ಆಫ್ ರೆಸಿಪೀಸ್ ಪ್ರಿಪೇರ್ ಮಾಡ್ಬೋದು. ಮೇನ್ ವಿಟಮಿನ್ಸ್, ನಮ್ಮ ಬಾಡಿಗೆ ವಿಟಮಿನ್ಸ್ ತುಂಬ ಬೇಕೇ ಬೇಕು. ಈಗ ಮಕ್ಕಳಿಗೆ ಡೈಲಿ 2 times ವೆಜಿಟಬಲ್ಸ್ ಕೊಟ್ಟಿಲ್ಲ ಅಂದರೆ ಹೆಲ್ತ್ ಇಶ್ಯೂಸನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ನ್ಯೂಟ್ರಿ ಕುಕ್ನಲ್ಲಿ ವಿಟಮಿನ್ಸ್ ಲಾಸ್ ಆದರೆ ಕುಕ್ ಮಾಡ್ಕೋಬೋದು. ಆ್ಯಂಡ್ ಗ್ಯಾಸ್ 50% ಸೇವ್ ಆಗುತ್ತದೆ ಆ್ಯಂಡ್ ಆಯಿಲ್ 80% ಸೇವ್ ಆಗುತ್ತದೆ. ಹೆಚ್ಚಾಗಿ ಆರೋಗ್ಯ. ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ನೀವು ಪ್ರಾಕ್ಟಿಕಲಾಗಿ ನೋಡಬೇಕು ಅಂದರೆ ವಿ ಆರ್ ರೆಡಿ ಟು ಗಿವ್ ಫ್ರೀ ಹೋಮ್ ಪ್ರೆಸೆಂಟೇಷನ್. ಸೊ ನೀವು ಮನೆಯಲ್ಲಿರೋರೆಲ್ಲ ಇರೋ ಟೈಮ್ನಲ್ಲಿ 1 hour ಟೈಮ್ ಕೊಟ್ಟರೆ ನಾವು ಪ್ರಾಕ್ಟಿಕಲಾಗಿ ಬಂದು ವೆಜಿಟಬಲ್ಸು ಚಿಕನ್ ಎಲ್ಲ ಕುಕ್ ಮಾಡಿ ತೋರಿಸ್ತೀವಿ. ಇದು ಪಾತ್ರೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯ. ಸೊ ನಮ್ಮ ಅನಾರೋಗ್ಯಕ್ಕೆ ಕಾರಣ ಏನು ಅನ್ನೋದು ನೀವು ಪ್ರಾಕ್ಟಿಕಲ್ಗೆ ತಿಳ್ಕೊಬೋದು. ಸೊ ಫ್ರೀ ಪ್ರೆಸೆಂಟೇಷನ್ಗೋಸ್ಕರ ಈ ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿರಿ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.